ಆಷಾಢ ಮಾಸ ಮುಗಿಯುವುದರೊಳಗಾಗಿ ಈ ದೀಪವನ್ನು ಈ ರೀತಿ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು, ಮನೆ ತುಂಬ ದುಡ್ಡು ತುಂಬಿರುತ್ತೆ. ದೀಪ ಹಚ್ಚುವುದಕ್ಕೂ ಕೆಲವು ನಿಯಮಗಳನ್ನು ಪಾಲಿಸಿ ಅನುಸರಿಸಲೇಬೇಕಾಗತ್ತೆ. ಯಾವ ದೀಪವನ್ನು ಹೇಗೆ ಹಚ್ಚಬೇಕು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ನೆಮ್ಮದಿಯಾಗಿ ಇರುವುದಕ್ಕೆ ಪರಿಹಾರ ಅನ್ನುವುದು ಅಗತ್ಯವಾಗಿ ಬೇಕಾಗುತ್ತೆ. ಅದಕ್ಕಾಗಿ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಒಂದು ಪೂಜೆ ನಿಯಮಗಳನ್ನು ಮಾಡುವುದು ಕೆಲವು ಬಾರಿ ಒಂದು ಶುಭ ಸಮಾರಂಭಗಳನ್ನು ಮಾಡಲು ನಿಷೇಧವಾಗುತ್ತದೆ. ಆದರೆ ದೀಪ ಹಚ್ಚುವುದಕ್ಕೆ ಕೆಲವು ತಾಂತ್ರಿಕ ವಿಧಿವಿಧಾನದ ಪದ್ಧತಿಯಿಂದ ಹಚ್ಚುವುದರಿಂದ ಮನೆ ಏಳಿಗೆ ಅನ್ನುವುದು ತುಂಬ ಚೆನ್ನಾಗಿಯೇ ಆಗುತ್ತದೆ. ಯಾವ ಮನೆ ಅಡಿಗೆ ಕೋಣೆ ತುಂಬ ಶುಚಿತ್ವವಾಗಿ ಇರುತ್ತದೋ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸುವಂತೆ ಆಗುತ್ತದೆ. ಯಾವ ಮನೆಯಲ್ಲಿ ಅಡಿಗೆ ಕೋಣೆ ಗಬ್ಬಾಗಿರುತ್ತದೋ, ಕೊಳಕಾಗಿ ಇರುತ್ತದೋ ಆ ಮನೆಯಲ್ಲಿ ಇರುವ ಲಕ್ಷ್ಮಿಯು ಬಿಟ್ಟು ಹೊರಟು ಹೋಗುತ್ತಾಳೆ. ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳು ನಡೆಯುವುದೇ ಇಲ್ಲ. ಮನೆ ಅಂದ ಮೇಲೆ ಶುಚಿತ್ವ ಇದ್ದರೆ ಮಾತ್ರ ಸಕಾರಾತ್ಮಕ ಶಕ್ತಿ ಆವರಿಸಿ ಮನೆಯಲ್ಲಿ ಶುಭ ಕಾರ್ಯಗಳು, ಏಳಿಗೆಗಳು, ಆರ್ಥಿಕ ಅಭಿವೃದ್ಧಿಗಳು, ಮಹಾಲಕ್ಷ್ಮಿಯ ಅನುಗ್ರಹಗಳು ಇವೆಲ್ಲವೂ ಸಾಧ್ಯವಾಗುತ್ತದೆ. ನಿಮ್ಮ ಮನೆಯಲ್ಲಿ ಆಷಾಢ ಮಾಸ ಮುಗಿಯೋದ್ರೊಳಗಾಗಿ ದೀಪವನ್ನು ಈ ರೀತಿ ಬೆಳಗುವುದರಿಂದ ಆರ್ಥಿಕ ಪ್ರಗತಿ ಏಳಿಗೆ ಅನ್ನುವುದು ತುಂಬಾ ಬೇಗವಾಗಿ ಚೆನ್ನಾಗಿ ಆಗುತ್ತದೆ. 2 ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು. ಮಹಾಲಕ್ಷ್ಮಿ ಪೂಜೆಯಿಂದ ಯಜ್ಞ ಹೋಮದಿಂದ ತಯಾರಿಸಿರ್ತಕ್ಕಂತಹ ಮಣ್ಣಿನ ದೀಪಗಳು, ಅಂದರೆ ಯಜ್ಞಕ್ಕೆ ಬಳಸಿದಂತಹ ಭಸ್ಮವನ್ನು ಮಣ್ಣಿಗೆ ಸೇರಿಸಿ ಆ ಮಣ್ಣಿನಿಂದ ಸಿದ್ಧಪಡಿಸಿದಂತಹ ದೀಪವನ್ನು ಕಲಸಿಟ್ಟುಕೊಂಡಾದ ನಂತರವೇ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಇಟ್ಟು ಒಂದು ದೊಡ್ಡದಾದ ದೀಪ ಮತ್ತು ಇನ್ನೊಂದು ಚಿಕ್ಕದಾದ ದೀಪ, 2 ದೀಪಕ್ಕೂ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಿ ದೊಡ್ಡ ದೀಪಕ್ಕೆ ನೀವು 1 ಮುಷ್ಟಿ ಅಕ್ಕಿ, 1 ಮುಷ್ಟಿ ಉಪ್ಪನ್ನು, ಕಲ್ಲುಪ್ಪನ್ನು ಹಾಕಬೇಕು. ಅದಾದ ಮೇಲೆ ಚಿಕ್ಕ ದೀಪವನ್ನು ಅದರ ಮೇಲೆ ಇಡಬೇಕು. 1 ಬಟ್ಟಲಷ್ಟು ಎಳ್ಳೆಣ್ಣೆಯನ್ನು ಅದಕ್ಕೆ ಹಾಕಿದ ನಂತರ ಬತ್ತಿಯನ್ನು ಹಾಕಿ ಬೆಳಗಿಸಬೇಕು. ಮನೆಯ ಅಭಿವೃದ್ಧಿ ಆಗಬೇಕು, ಸಾಲದ ಸಮಸ್ಯೆಗಳು ಮುಗಿಬೇಕು, ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು. ಒಟ್ಟಿನಲ್ಲಿ ಮನೆಯ ಸಮಸ್ಯೆಗಳು, ಅನಾರೋಗ್ಯದ ತೊಂದರೆಗಳು, ದುಡ್ಡು ಕಾಸಿನ ತಾಪತ್ರಯಗಳು ಎಲ್ಲವೂ ಕಳೆದು ಹೋಗಿ ಆರ್ಥಿಕ ಪ್ರಗತಿ, ಅಭಿವೃದ್ಧಿ ಆಗುವಂತೆ ಆಗಬೇಕು ಅಂತ ಬೇಡಿಕೊಳ್ಳಿ. ಈ ಮಣ್ಣಿನ ದೀಪಗಳು ತುಂಬಾ ವಿಶೇಷವಾದದ್ದು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ದುಡ್ಡು ತುಂಬಿರುತ್ತದೆ. ಅದಕ್ಕಾಗಿ ಮಹಾಲಕ್ಷ್ಮಿ ದೀಪಗಳು ಅಂತಲೇ ಪ್ರಸಿದ್ಧವಾಗಿರುವುದು. ಇದನ್ನು ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ, ಕೊಡುತ್ತಾರೆ, ತುಂಬ ಒಳ್ಳೆಯದಾಗತ್ತೆ.